ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 20/6/2025 ಶುಕ್ರವಾರ, ದಶಮಿ, ರೇವತಿ ನಕ್ಷತ್ರ, ಶೋಭನ ಯೋಗ, ವನಿಜ ಕರಣ. ಮೊದಲನೆಯದಾಗಿ ಮೇಷರಾಶಿ. ತಂದೆಗೆ ಪ್ರಯಾಣ, ವಿದೇಶಿ ಪ್ರಯಾಣ, ವಿದ್ಯಾರ್ಥಿಗಳಿಗೆ ಶುಭ, ಮಕ್ಕಳಿಂದ ಕಿರಿಕಿರಿಯಾಗುವುದು. ವೃಷಭ ರಾಶಿ. ಕುಟುಂಬದಿಂದ ನಿಂದನೆ, ಕಿರಿಕಿರಿ, ಮಾನಸಿಕ ದುಃಖ, ಪಾಲುಗಾರಿಕೆಯಲ್ಲಿ ಲಾಭ, ವಾಹನ ಲಾಭ, ಭೂಲಾಭ, ರೋಹಿಣಿ ನಕ್ಷತ್ರದವರಿಗೆ ಶುಭವಾಗುವುದು. ಮಿಥುನ ರಾಶಿ. ಪಾಲುಗಾರಿಕೆಯಲ್ಲಿ ಲಾಭ, ಉದ್ಯೋಗದಲ್ಲಿ ಬಡ್ತಿ, ಪ್ರಯಾಣದಲ್ಲಿ ಕಿರಿಕಿರಿ, ಪುನರ್ವಸು ನಕ್ಷತ್ರದವರಿಗೆ ಅಶುಭ, ಪುಷ್ಯ ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ಸಾಲಬಾಧೆ, ಶತ್ರುಭಯ, ತಂದೆಯಿಂದ ನಷ್ಟ, ವಿದ್ಯಾರ್ಥಿಗಳಿಗೆ ಶುಭ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ಕುಟುಂಬದವರಿಂದ ಪ್ರಶಂಸೆ, ಪುಷ್ಯ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ವಿದ್ಯಾರ್ಥಿಗಳಿಗೆ ಶುಭ, ಮಕ್ಕಳಿಂದ ಆನಂದ, ತಾಯಿಯ ಬಗ್ಗೆ ಚಿಂತೆ, ಗೃಹ ಲಾಭ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ಕನ್ಯಾ ರಾಶಿ. ಸಂಗಾತಿಯಿಂದ ಉದ್ಯೋಗ, ಪಾಲುಗಾರಿಕೆಯಲ್ಲಿ ಲಾಭ, ಸಾಲಬಾಧೆ, ಶತ್ರುಭಯ, ಪ್ರಯಾಣದಿಂದ ಆಯಾಸ, ಹಸ್ತ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಒಡ ಹುಟ್ಟಿದವರಿಗೆ ಅದೃಷ್ಟ, ವಿದೇಶಿ ಪ್ರಯಾಣ, ವಿದ್ಯಾರ್ಥಿಗಳಿಗೆ ಶುಭ, ಧನಲಾಭ, ಕುಟುಂಬದಿಂದ ಲಾಭ, ವಿಶಾಖ ನಕ್ಷತ್ರದವರಿಗೆ ಅಶುಭ. ವೃಶ್ಚಿಕ ರಾಶಿ. ಧನ ನಷ್ಟ, ಮಕ್ಕಳಿಗಾಗಿ ವ್ಯಯ, ಉದ್ಯೋಗದ ಚಿಂತೆ, ಕುಟುಂಬದಿಂದ ಮಾನಸಿಕ ದುಃಖ, ಅನುರಾಧ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ಪಾಲುಗಾರಿಕೆಯಲ್ಲಿ ಲಾಭ, ಪಿತ್ರಾರ್ಜಿತ ಆಸ್ತಿ ಲಾಭ, ಸಂಗಾತಿಯ ಬಗ್ಗೆ ಚಿಂತೆ, ವಿದೇಶಿ ಪ್ರಯಾಣ ಬೇಡ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಮಕರ ರಾಶಿ. ಸಾಲಬಾಧೆಯಿಂದ ಚಿಂತೆ, ಪ್ರಯಾಣದಲ್ಲಿ ಕಿರಿಕಿರಿ, ಒಡ ಹುಟ್ಟಿದವರಿಂದ ಎಚ್ಚರದಿಂದಿರಿ, ಶ್ರವಣ ನಕ್ಷತ್ರದವರಿಗೆ ಶುಭವಾಗುವುದು. ಕುಂಭರಾಶಿ. ವಿದ್ಯಾರ್ಥಿಗಳಿಗೆ ಶುಭ, ಧನಲಾಭ, ಒಡ ಹುಟ್ಟಿದವರಿಂದ ಲಾಭ, ಪಾಲುಗಾರಿಕೆಯಲ್ಲಿ ಲಾಭ, ಪೂರ್ವಭಾದ್ರ ನಕ್ಷತ್ರದವರಿಗೆ ಅಶುಭ. ಮೀನರಾಶಿ. ಉದ್ಯೋಗದಲ್ಲಿ ನೆಮ್ಮದಿ, ತಾಯಿಗೆ ಉದ್ಯೋಗ, ತಂದೆಯ ಜೊತೆ ಕಿರಿಕಿರಿ, ಪ್ರಯಾಣದಲ್ಲಿ ಕಿರಿಕಿರಿ, ಉತ್ತರ ಭಾದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.